ದೋಸ್ತ, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಈಗೇನು ಮಾಡ್ತಾ ಇದ್ದೀನಿ ಈ ವಿಡಿಯೋ, ಇದು ಒಂದು ವಾರದ ಮುಂಚೆನೇ ಬರೋಕ್ಕಾಯ್ತು ಗುರು. ಯಾಕೆ ಬಂದಿಲ್ಲ ಅಂದರೆ ನೆಟ್ವರ್ಕ್ ಸಿಗ್ತಾ ಇಲ್ಲ ನಮ್ಮೂರಲ್ಲಿ. ನೆಟ್ವರ್ಕ್ ಅಂದರೆ ಎಲ್ಲರ ಮೊಬೈಲಿಗೂ 5G ಸಿಗ್ತಾ ಇದೆ, ಬಟ್ ನನ್ನ ಸಿಮ್ಮಿಗೆ ಏನಾಗಿದೆ ಗೊತ್ತಿಲ್ಲ, 5G ಸಪೋರ್ಟ್ ಆಗ್ತಾ ಇಲ್ಲ. ಹಂಗಾಗಿ ವಿಡಿಯೋ ಮಾಡೋಕ್ಕೆ ಆಗ್ತಿರಲ್ಲ. ಇವಾಗೂ ಆಗಿಲ್ಲ ಗುರು. 11 ರೂಪಾಯಿ 1 ಅವರ್ ಅನ್ಲಿಮಿಟೆಡ್ ಹಾಕ್ಕೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವಂತಹ ಪರಿಸ್ಥಿತಿ ನಮ್ಮದಾಗಿದೆ. ಕಂಟೆಂಟ್ ಏನಪ್ಪ ಅಂದರೆ ಸೂಪ್ ಫ್ರಮ್ ಸೋ ಜುಲೈ 25ರಂದು ಏನು ಸಿನಿಮಾ ಬಿಡುಗಡೆ ಆಗಿತ್ತು. ರಾಜ್ಯಾದ್ಯಂತ ತುಂಬ ಉತ್ತಮ ಪ್ರಶಂಸೆನ ಪಡೆದು ಒಳ್ಳೆ ಹಿಟ್ ಆಗ್ತಾ ಇದೆ ಸಿನಿಮಾ. ಈ ಸಿನಿಮಾ ಕಾಂತಾರದ ಹಾದಿಯನ್ನೇ ಹಿಡಿದಿದೆ. ಅಂದರೆ ಕಾಂತಾರಗೆ ಹೋಗ್ತಾ ಮೊದಲು ಕನ್ನಡ ಭಾಷೆಯಲ್ಲಿ ಬಿಡುಗಡೆಯಾಗಿ ಹೋಗ್ತಾ ಹೆಂಗೆ ಬೇರೆ ಬೇರೆ ಭಾಷೆಗೆ ಡಬ್ ಆಗಿ ಬಿಡುಗಡೆ ಆಯಿತು, ಇದು ಕೂಡ ಆ ಥರ ಆಗ್ತಾ ಇದೆ. ಅದರ ಅಪ್ಡೇಟೇ ಈ ವಿಡಿಯೋ ಆಗಿದೆ. ವೆಲ್ಕಮ್ ಬ್ಯಾಕ್ ಟು ಕೆ ಫಾರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸಾರಿ, ಮೊದಲು ಸಿಂಪಲ್ ಕನ್ನಡಿಗ ಅಂದ್ಬಿಟ್ಟೆ, ಇರಲಿ ಬಿಡಿ, ನೆನಪಿರಲಿ. ಸೂಪ್ ಫ್ರಮ್ ಸೋ ಜುಲೈ 25ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿತ್ತು. ಸಿನಿಮಾ ಬಿಡುಗಡೆಯಾಗುವ 5 ದಿನದ ಮುನ್ನ ಪೇಡ್ ಪ್ರೀಮಿಯರ್ ಶೋ ಅಂತ ನಮ್ಮ ರಾಜ್ ಬಿ ಶೆಟ್ಟಿ ಅವರು ಹೊಸ ಕಾನ್ಸೆಪ್ಟೊಂದಿಗೆ ಬಂದರು. ಈ ಸೆಲೆಬ್ರಿಟಿ ಶೋ ಎಲ್ಲ ವರ್ಕ್ ಆಗಲ್ಲ, ನೀವೇ ನೋಡಿ ನೀವೇ ಅಭಿಪ್ರಾಯನ ತಿಳಿಸಿ ಅಂತ 5 ದಿನ ಮುಂಚೆ ಒಂದೊಂದು ಊರಲ್ಲಿ ಸಿನಿಮಾ ಬಿಡುಗಡೆ ಆಗುವ ಮುಂಚೆನೇ ಹಣ ಕೊಟ್ಟು ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ನೋಡಿ ಅಂತ ಬಂದರು. ಅದರಲ್ಲಿ ಬಂದಂಥ ರೆಸ್ಪಾನ್ಸ್ ಸೋ ಗುಡ್ ಅಂತಲೇ ಹೇಳ್ಬೋದು. ಈ ರೆಸ್ಪಾನ್ಸ್ ನೋಡಿ ನಾನು ಅನ್ಕೊಂಡಿದ್ದು ಒಂದೇ, ಈ ಸಿನಿಮಾ ಪಕ್ಕಾ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ. ಬಿ ಶೆಟ್ಟಿ ಅವರ ಈ ಐಡಿಯಾ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಇವಾಗ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಆಗಸ್ಟ್ 1ರಂದು ಮಲಯಾಳಂನಲ್ಲಿ ಡಬ್ ಆಗಿ ರಿಲೀಸ್ ಆಯಿತು. ಅವಾಗನೇ ನಮಗೆ ಗೊತ್ತಾಗಿದ್ದು ಇದು ಕಾಂತಾರದಂತೆ ಆಗುತ್ತೆ ಅಂತ. ಸಿನಿಮಾ ಸದ್ಯಕ್ಕೆ 3 ಭಾಷೆಯ ಜನಪ್ರಿಯ ನಿರ್ಮಾಣ ಸಂಸ್ಥೆ ಸಿನಿಮಾ ರಿಲೀಸ್ಗೆ ಮುಂದೆ ಬಂದಿದೆ. ಆಗಸ್ಟ್ 1ರಂದು ಮಲಯಾಳಂನಲ್ಲಿ ದುಲ್ಕರ್ ಸಲ್ಮಾನ್ ಅವರ ವೆಫೇರರ್ ಫಿಲಂ ವಿತರಣೆ ಮಾಡಿದೆ. ಆಗಸ್ಟ್ 8ರಂದು ತೆಲುಗುನಲ್ಲೂ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ತೆಲುಗುನ ಬಹುದೊಡ್ಡ ನಿರ್ಮಾಣ ಸಂಸ್ಥೆ ಮೈತ್ರಿ ಫಿಲಮ್ಸ್ ನಿರ್ಮಾಣದಲ್ಲಿ ಬಿಡುಗಡೆ ಆಗ್ತಾ ಇದೆ. ಸೂಪ್ ಫ್ರಮ್ ಸೋ ಸಿನಿಮಾ ಹಿಂದಿಗೂ ಈಗ ಡಬ್ ಆಗ್ತಾ ಇದೆ ಅಂತ ನ್ಯೂಸ್ ಬಂದಿದೆ. ಇದನ್ನು ಹಿಂದಿಲಿ KGF ಚಾಪ್ಟರ್ 2, ಕಾಂತಾರದಂತಹ ಹಲವು ಚಿತ್ರಗಳನ್ನು ವಿತರಣೆ ಮಾಡಿದಂತಹ ಅನಿಲ್ ದಂಡಾನಿ ಈ ಸಿನಿಮಾವನ್ನು ಹಿಂದಿ ಭಾಷೆಯಲ್ಲಿ ಬಿಡುಗಡೆ ಮಾಡಲಾಗುತ್ತಿದೆ ಅಂತ ಬಂದಿದೆ ನ್ಯೂಸು. ರಿಲೀಸ್ ಡೇಟ್ ಇನ್ನೂ ಹಿಂದಿದು ಅನೌನ್ಸ್ ಆಗಿಲ್ಲ, ಸದ್ಯದರಲ್ಲಿ ಅನೌನ್ಸ್ ಆಗುತ್ತೆ. ನನ್ನ ಪ್ರಕಾರ ಈ ಸಿನಿಮಾ ತೆಲುಗು ಭಾಷೆಯಲ್ಲಿ ಏನು ಬಿಡುಗಡೆ ಆಗುತ್ತೆ 8ನೇ ತಾರೀಕು, ಮತ್ತು ಆಗಸ್ಟ್ 15ನೇ ತಾರೀಕು ಹಿಂದಿಲೂ ಬರ್ಬೋದು. ಅದಾದಮೇಲೆ ಮಲಯಾಳಂನಲ್ಲೂ ಕೂಡ ಮಲಯಾಳಂನಲ್ಲೂ ಬಂದಿದೆ, ತಮಿಳ್ ಭಾಷೆಯಲ್ಲೂ ಬರ್ಬೋದು. ತಮಿಳ್ ಭಾಷೆ ಡಬ್ ಆಗ್ತಿದೆ ಅಂತಲೂ ನ್ಯೂಸ್ ಬಂದಿದೆ. ಮತ್ತು ಆಗಸ್ಟ್ 1ರಂದು ಜರ್ಮನಿ, USA ಪ್ರಮುಖ ನಗರಗಳಲ್ಲಿ ಸಿನಿಮಾ ಬಿಡುಗಡೆ ಆಗಿದೆ. ಹಾಗೆ ಆಗಸ್ಟ್ 7ರಂದು ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಇಲ್ಲೆಲ್ಲ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಒಟ್ಟಿನಲ್ಲಿ ನಮ್ಮ ರಾಜ್ ಬಿ ಶೆಟ್ಟಿ ಅವರ ಈ ಸೂಪ್ ಫ್ರಮ್ ಸೋ ಸಿನಿಮಾ ತುಂಬ ಚೆನ್ನಾಗಿ ಹಿಟ್ ಆಗ್ತಾ ಇದೆ. ಕನ್ನಡಕ್ಕೆ ಇಂದ ಕಮ್ಬ್ಯಾಕ್ ಆಯಿತು ಸೆಕೆಂಡ್ ಹಾಫ್ನಲ್ಲಿ. ನಮ್ಮ ಕನ್ನಡ ಇಂಡಸ್ಟ್ರಿ ಸೆಕೆಂಡ್ ಹಾಫ್ನಲ್ಲಿ ಯಕ್ಕ ಸಿನಿಮಾಯಿಂದ ಕಮ್ಬ್ಯಾಕ್ ಆಯಿತು. ಯಕ್ಕ, ಜೂನಿಯರ್, ಇದೀಗ ಈ ಸಿನಿಮಾ ಸೂಪ್ ಫ್ರಮ್ ಸೋ. ನಮ್ಮ ಶೆಟ್ರು ಏನಿದ್ದಾರೆ ಕರ್ನಾಟಕದಲ್ಲಿ ಬಹುದೊಡ್ಡ ನಿರೀಕ್ಷೆಯನ್ನ ಇನ್ನು ಮುಂದೆ ಓಡಿಸ್ತಾ ಇದ್ದಾರೆ. ಯಾರಪ್ಪ ಅಂದರೆ ನಮ್ಮ ರಕ್ಷಿತ್ ಶೆಟ್ರು, ರಾಜ್ ಬಿ ಶೆಟ್ರು, ರಿಷಬ್ ಶೆಟ್ರು. ಈ ಶೆಟ್ರು ಏನಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಹು ಮುಖ್ಯ 3 ಸಿನಿಮಾಗಳು ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಆ ಥರ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ರಾಜ್ ಬಿ ಶೆಟ್ಟಿ ಅವರಾಗಿರ್ಬೋದು, ರಕ್ಷಿತ್ ಶೆಟ್ಟಿ ಅವ್ರಿಗೆ ಒಂದು ಕಂಪ್ಲೇಂಟ್ ಐತೆ ಗುರು, ಅವ್ರು ಬೇಗ ಸಿನಿಮಾ ಅನೌನ್ಸ್ ಮಾಡಲ್ಲ, ಏನು ಬಂದಿಲ್ಲ ಅಂತ. ತುಂಬ ವರ್ಷಗಳಾದರೂ ಅವ್ರ ಸಿನಿಮಾ ಏನು ಅಪ್ಡೇಟೇ ಇಲ್ಲ ಅಂತ. ಅದೊಂದು ಕಂಪ್ಲೇಂಟ್ ನನ್ನಿಂದ ಒಂಥರು ಹೋಗಲೇಬೇಕು, ನಮ್ಮ ಜನರಿಂದ ಒಂಥರು ಹೋಗಲೇಬೇಕು, ಅಭಿಮಾನಿಗಳ ಕಡೆಯಿಂದನೂ ಹೋಗಬೇಕು. ರಾಜ್ ಬಿ ಶೆಟ್ಟಿ ಅವರು ಒಳ್ಳೊಳ್ಳೆ ಫಿಲಮ್ಸ್ನ ಅನೌನ್ಸ್ ಮಾಡಿದ್ದಾರೆ. ಅವರು ಇನ್ನು ಮುಂದೆ ಇನ್ನೂ ಚೆನ್ನಾಗಿರೋ ಫಿಲಮ್, ಇದಕ್ಕಿಂತ ಇನ್ನೂ ಸಖತ್ತಾಗಿ ಅವ್ರಿಗೆ ಟ್ಯಾಲೆಂಟ್ ಐತೆ ಗುರು. ಅದು ನಮಗೆ ಅವರು ಒಂದು ಮೊಟ್ಟೆ ಕತೆ ಸಿನಿಮಾ ನೋಡಿದಾಗೆ ಗೊತ್ತಾಗಿತ್ತು. ಈ ಸೂಪ್ ಫ್ರಮ್ ಸೋ ಸಿನಿಮಾ ಏನಿದೆ ಕನ್ನಡ, ಮಲಯಾಳಂ, ತೆಲುಗು, ಹಿಂದಿ, ತಮಿಳ್ ಭಾಷೆಗೆ ಬಂದರೆ ಡಬ್ ಆಗಿ ಇನ್ನು ತಮಿಳ್ ಭಾಷೆಯಲ್ಲೂ ಕೂಡ ಡಬ್ ಆಗ್ತಾ ಇದೆ. ಈ 5 ಭಾಷೆಗಳಲ್ಲಿ ರಿಲೀಸ್ ಆಗುತ್ತೆ, ಮತ್ತು ತುಳು ಭಾಷೆಯಲ್ಲೂ ಕೂಡ ರಿಲೀಸ್ ಆಗುತ್ತೆ. ಪ್ಯಾನ್ ಇಂಡಿಯಾ ಸಿನಿಮಾ ಇದು. ನಮ್ಮ ಕನ್ನಡ ಇಂಡಸ್ಟ್ರಿ ಮುಂದೆ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಎಲ್ಲರೂ ಕೆ ಫಾರ್ ಕನ್ನಡಿಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ನಿಮಗೆ ಎಂಟರ್ಟೈನ್ಮೆಂಟ್, ವ್ಲಾಗ್, ರಿವ್ಯೂ ಎಲ್ಲ ಇದರಲ್ಲಿ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ